ಅಧೀರ. ಹೇಳಲಿಲ್ವಾ ಸಂಯುಕ್ತ, ನನ್ನನ್ನ ಬಿಟ್ಟು ನೀನಿರೋದಕ್ಕಾಗೋದಿಲ್ಲ ಅಂತ? ಅದನ್ನ ಮೀರಿ ನಡ್ಕೋತಾ ಇದೀಯಾ? ಅಧೀರ, ಅದು ನಿನ್ನ ಉಪಾಯ ನನ್ನ ಬಿಟ್ಟು ಸಾಧನೆ ಮಾಡಬೇಕು ಅಂತನಾ? ಛೇ, ಹಾಗೇನೂ ಇಲ್ಲ ಅಧೀರ. ನಾನು ಯಾವತ್ತೂ ಹಾಗೆ ಯೋಚನೆ ಮಾಡೋದಿಲ್ಲ. ಮತ್ಯಾಕೆ ಹಾಗೆ ನಡ್ಕೊಂಡಿದ್ದು? ಏನು ಮಾಡಲಿ, ಪರಿಸ್ಥಿತಿ ಹಾಗಿತ್ತು. ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅಲ್ಲಿ ಹೋದೆ. ಆದರೆ ನೀನು ಒಳಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನ್ನನ್ನು ಕಾರಲ್ಲಿ ಬಿಟ್ಟು ಹೋಗಬೇಕಾಗಿತ್ತು. ಸಂಯುಕ್ತ, ಇದನ್ನೆಲ್ಲ ನೀನು ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಎಲ್ಲಂದ್ರಲ್ಲಿ ನನ್ನನ್ನ ಬಿಟ್ಟು ಹೋಗೋದಕ್ಕಾಗಲ್ಲ. ನನ್ನ ಗೌರವಕ್ಕೆ ಧಕ್ಕೆ ಆಗುತ್ತೆ. ನನ್ನ ಕ್ಷಮಿಸು ಅಧೀರ. ನಿನ್ನ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ನಾನು ಹಿಂದೆ ಯಾವತ್ತೂ ಮಾಡಿಲ್ಲ, ಇನ್ನು ಮುಂದೇನೂ ನಾನು ಹಾಗೆ ಮಾಡಲ್ಲ. ಇದೇ ಮಾತನ್ನ ನೀನು ಮರದ ಹತ್ರ ಹೇಳಿದ್ದೆ, ಜ್ಞಾಪಕ ಇದೆಯಾ? ಒಂದು ವಿಷಯ ಜ್ಞಾಪಕ ಇಟ್ಕೋ, ನಿನ್ನ ಕಿವಿಯಿಂದ ಯಾವುದೇ ಕಾರಣಕ್ಕೂ ಆ ಓಲೆನ ತೆಗಿಯೋ ಹಾಗಿಲ್ಲ. ನಾನು ಇದನ್ನು ತೆಗೆದೇ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ ನಿನಗೂ ಗೊತ್ತಲ್ವಾ? ಅದರ ಬಗ್ಗೆ ನಿನಗೆ ಮೊದಲೇ ಅರಿವಿರಬೇಕು. ಹೇಳಿದ್ದೆ ತಾನೇ. ನಿನ್ನ ಈ ಅನುಚಿತ ವರ್ತನೆಯಿಂದ ನನಗೆ ಬೇಸರ ಆಗಿದೆ. ನಾನಿದನ್ನ ಸಹಿಸಲ್ಲ.